ಹೊಲ ಇದೆ. ನಾವು ಹೊಲದಲ್ಲಿ ಎಲಿ ಬಳ್ಳಿ ಭತ್ತ ಹಾಕ್ತೀವಿ. ನಮಗೆ ಈ ಸರಿ ಕಿಸಾನ್ ಸನ್ಮಾನ್ ನಿಧಿಯ 20ನೇ ಕಂತು ಹಣ ಜಮಾ ಆಗಿದೆ. ನಮಗೆ ವ್ಯವಸಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ಗೊಬ್ಬರ ಬೀಜ ತಗೊಳಕ್ಕೆ ಮತ್ತೆ ಕೂಲಿ ಕೊಡಕ್ಕೆಲ್ಲ ತುಂಬಾ ಸಹಾಯ ಆಗುತ್ತೆ. ನಮ್ಮ ಏರಿಯಾದಲ್ಲಿ ತುಂಬಾ ಮಳೆ ಚೆನ್ನಾಗಾಗಿದೆ. ಹಾಗಾಗಿ ನಮಗೆ ಗೊಬ್ಬರ ತಗೊಳಕ್ಕೆ ಆಗ್ಲಿ ಬೀಜಕ್ಕಾಗ್ಲಿ ತುಂಬಾ ಉಪಯೋಗ ಆಗ್ತಾ ಇದೆ. ಕ್ಯಾಲ್ಸಿಯಂ ಮತ್ತೆ ಬೋರಾನ್ ಕೊರತೆ ಇದಾಗಿರ್ತಕ್ಕಂಥದ್ದು. ಸೊ ಎಲ್ಲೆಲ್ಲಿ ಈ ರೀತಿ ಎಲೆಗಳು ಸುರುಳಿ ಆಕಾರದಲ್ಲಿ ಮಡಿಸ್ಕೊಂಡಿರ್ತವೆ, ಸೊ ಅಂತಹ ಒಂದು ತಾಕುಗಳಲ್ಲಿ ಈ ಒಂದು ಬೋರನೇಟೆಡ್ ಕ್ಯಾಲ್ಸಿಯಂ ಅಂತ ಬರುತ್ತೆ. ಸೊ ಇದನ್ನ 1 ಲೀಟರ್ ನೀರಿಗೆ 3 ಗ್ರಾಮ್ ಹಂಗೆ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮುಖಾಂತರ ನಿಮಗೆ ಏನೋ ಒಂದು ಎಲೆ ಮುಟ್ಟಾಗ್ತಿದೆ ಮೆಕ್ಕೆಜೋಳದಲ್ಲಿ, ಸೊ ಆ ಒಂದು ಸಮಸ್ಯೆಯನ್ನು ಕೂಡ ನಾವು ನಿರ್ವಹಣೆ ಮಾಡಬಹುದು. ಮೊದಲನೇದಾಗಿ ಮೆಕ್ಕೆಜೋಳ ಮಳೆ ಭಾಳ ಕಂಟಿನ್ಯೂಸ್ ಆಗಿ ಆಗಿದ್ದರಿಂದ ಅಮೌಂಟ್ ಆಗ್ತಿರೋದ್ರಿಂದ ನಾವು ರಸಗೊಬ್ಬರ ಕೊಂಡ್ಕೊಳ್ಳೋದಕ್ಕೆ, ನಾವು ಕೂಲಿ ಕೊಡೋದಕ್ಕೆ, ನಾವು ವ್ಯವಸಾಯ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಅದೇ ಥರ ಈಗೆಲ್ಲ ನಾವು ಮೆಕ್ಕೆಜೋಳ ಹಾಕಿದ ಮೇಲೂ ಏನಾರು ಮೆಡಿಸಿನ್ ಬೇಕು ಅಂತಂದರೆ ಈಗ ನ್ಯಾನೋ ಯೂರಿಯಾ ಅಂತ ಬಂದಿದೆ. ನ್ಯಾನೋ ಯೂರಿಯಾ ನಾವು ಫಸ್ಟು ಗೊಬ್ಬರ ಬರೆಸ್ತಾ ಇದ್ವಿ ಯೂರಿಯಾನ, ಅದ್ರ ಬದಲು ನ್ಯಾನೋ ಯೂರಿಯಾ ಅಂತ ಬಂದಿದೆ. ಅದು ಸ್ಪ್ರೇ ಮಾಡೋದು. ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅಂತಂದರೆ ನ್ಯಾನೋ ಯೂರಿಯಾನ ನಾವು ಸ್ಪ್ರೇ ಮಾಡೋದ್ರಿಂದ ಅದು ಕ್ಲೀನಾಗಿ ಗಿಡಗಳು ಅಬ್ಸರ್ವ್ ಮಾಡ್ಕೊಂಡು ಬೇಗ ಅದರಲ್ಲಿರೋದು ಏನು ಅದರಲ್ಲಿರೋ ಪೋಷಕಾಂಶ ಅದನ್ನೆಲ್ಲ ಹೇಳ್ಕೊಂಡು ನಮಗೆ ಒಳ್ಳೆ ಬೆಳವಣಿಗೆ ಕೊಡುತ್ತೆ.